ಈ ಮಡ್ ಬಂದು ಮೇಲ್ಗಡೆ ಅಂದರೆ ಮಿಡ್ ಲೇಯರ್ ಬಂದು ಸಿಕ್ಕಾಬಟ್ಟೆ ಹಾಡಿದೆ. ಸೊ ಅಪ್ಪರ್ ಲೇಯರ್ ಬಂದು ಸಿಕ್ಕಾಬಟ್ಟೆ ಜಾರುತ್ತೆ. ಹಿಂಗಾದ್ರೆ ಟಯರ್ ಸಿಕ್ಕಾಬಟ್ಟೆ ಉಜ್ಜು ಬಿಡುತ್ತೆ. ಹಂಗೆ ನಮ್ಮ ಕಂಟ್ರೋಲ್ ಸಿಗಲ್ಲ. ಬ್ಯಾಕ್ ವೀಲ್ ಕಂಟ್ರೋಲ್ ಮಾಡ್ಕೊಡ್ಬೋದು ಗುರು, ಫ್ರಂಟ್ ವೀಲ್ ಕರೆಕ್ಟಾಗಿರಬೇಕು. ಫ್ರಂಟ್ ವೀಲ್ ಜಾರ್ಬಿಟ್ರೆ ಇಯರ್ ಸ್ಟಾರ್ಟ್ ಆಗೋಗುತ್ತೆ. ಮಗ, ಹೌಸ್ ಯುವರ್ ಎಕ್ಸ್ಪೀರಿಯನ್ಸ್? ತುಂಬ ಜಾರ್ತೈತೆ ಅಲ್ಲ? ಅಯ್ಯೋ ಅಯ್ಯಪ್ಪ, ಟ್ರ್ಯಾಕ್ಷನ್ ಆನಲ್ಲಿದ್ದರೂ ಈ ರೇಂಜಿಗೆ ಸ್ಲಿಪ್ ಹೊಡಿತೈತೆ ಅಂದರೆ ಆಫಲ್ಲಿ ಇದ್ದಿದ್ರೆ ಎಲ್ಲರೂ ಹೋಗ್ಬೇಕಾಗೋದು. ಈ ಗುರು ಬ್ರೇಕ್ ಫುಲ್ ಅಪ್ಲೈ ಮಾಡಿದ್ದೀನಿ, ಜಾರ್ಕೊಂಡು ಹೋಗ್ತಾ ಇರೋದು ಗಾಡಿ. ರೇರ್ ಬ್ರೇಕ್ ಫುಲ್ಲು ಹಮ್ಕಿಡ್ಕೊಂಡಿದ್ದೀನಿ. ಟ್ರಯಲ್ಸ್ಗಳಲ್ಲಿ ಕೆಲವೊಂದೊಂದು ಕಲಿಬೇಕು ಗುರು, ಈ ಥರ ಸಿಚುವೇಶನ್ ಬಂದಾಗ ಏನೇನು ಮಾಡಬೇಕು ಅಂತ. Pro XP ಬ್ರಾನ್ಸ್ ಲೆವೆಲ್ ಸರ್ಟಿಫಿಕೇಷನಿಗೆ ಹೋಗಿದ್ನಲ್ಲ, ನನಗೆ ಹೇಳ್ಕೊಟ್ಟಿದ್ದು ಸ್ವಲ್ಪ ಲಿಮಿಟೆಡ್ ಕ್ವಾಂಟಿಟಿ ನಾಲೆಡ್ಜ್ ಕೊಟ್ಟಿದ್ದವರು. ಇನ್ನು ಸಿಲ್ವರು ಗೋಲ್ಡು ಎಲ್ಲ ಬಂದಾಗ ಯಶ್ ಅವರು ಈ ಥರದಲ್ಲೂ ಮಾಡಿಸ್ತಾರೆ ಟ್ರಯಲ್ಸ್ನ. ಆ್ಯಂಡ್ ಎಕ್ಸ್ಪರ್ಟ್ಸ್ಗಳು ನಮ್ಗೆ ಹೇಳ್ತಾರೆ ಏನು ಮಾಡಬೇಕು ಇಂತಿಂಥ ಸಿಚುವೇಷನಲ್ಲಿದ್ದಾಗ ಅಂತ. ಬಟ್ ಇಲ್ಲಿ ನಿಂತ್ಕೊಂಡು ಹೋಗ್ಬಿಟ್ರೆ ಫುಲ್ ಫಾಸ್ಟಾಗಿ ಹೊಟ್ಟೋಗ್ಬಿಡುತ್ತೆ ಫಾಕ್ ಅಂತ.